ಕೇಳಿದ್ರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೆಲಸ ಕೊಡ್ಸೋಕೆ 1 ಕೋಟಿ ಲಂಚ ಕೇಳಿದ್ರ ಸುಧಾಕರ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಬರೆದಿಟ್ಟು ಡ್ರೈವರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಡಿಸಿ ಕಚೇರಿ ಆವರಣದಲ್ಲೇ ಸುಸೈಡ್. ಡೆತ್ ನೋಟ್ನಲ್ಲಿ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. 33 ವರ್ಷ ಡ್ರೈವರ್ಗೆ, ಆತನ ಹೆಸರು ಬಾಬು, ಸಾವನ್ನಪ್ಪಿರುವಂತಹ ವ್ಯಕ್ತಿ ಕೆಲಸ ಕೊಡಿಸೋದಾಗಿ 1 ಕೋಟಿಗೆ ಹಣ ಬೇಡಿಕೆ ಇಟ್ಟಿದ್ರು ಅನ್ನುವ ಆರೋಪ ಕೇಳಿ ಬಂದಿದೆ. ಡಿಸಿ ಕಚೇರಿಯಲ್ಲಿ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ರು ಬಾಬು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ NNR ನಾಗೇಶ್ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲೆಕ್ಕ ಸಹಾಯಕ ಮಂಜುನಾಥ್ ಹೆಸರು ಕೂಡ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದ್ದು, ಲೆಕ್ಕ ಸಹಾಯಕ ಹುದ್ದೆಗೆ 1 ಕೋಟಿ ಕೇಳಿದ್ರು ಅಂತ ಆರೋಪ ಕೇಳಿ ಬಂದಿದೆ. ಈಗ ಮಂಜುನಾಥ್ ನಾಗೇಶ್ ಕಡೆಯಿಂದ ಸಂಸದ ಸುಧಾಕರ್ ಅವರ ಭೇಟಿಯಾಗಿದೆ. ಸಂಸದ ಡಾಕ್ಟರ್ ಸುಧಾಕರ್ ಅವರು ಕೆಲಸ ಕೊಡಿಸ್ತಾರೆ ಅಂತ ಈತ ಹೇಳಿದ್ರಂತೆ. ಅದಕ್ಕಾಗಿ 1 ಕೋಟಿ ಹಣವನ್ನ ಕೇಳಿದ್ರು ಅಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಇದೀಗ ಬಹಳ ಕುತೂಹಲಕ್ಕೆ ಮತ್ತು ಹಲವು ಅನುಮಾನಗಳಿಗೆ ಈ ಸಾವು ಕಾರಣವಾಗ್ತಾ ಇದೆ. ಆಮೇಲೆ ಇನ್ನೊಂದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು, ಆತ ವಿಚಾರ ಏನು ಅನ್ನೋದನ್ನು ಕೂಡ ಬರೆದಿಟ್ಟಿದ್ದಾರೆ. ಲಂಚ ಕೇಳಿದ್ರು, 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು, ಇಂತಿಂಥವರ ಮುಖಾಂತರ ಡಾಕ್ಟರ್ ಕೆ ಸುಧಾಕರ್ ಅವರ ಪರಿಚಯ ಆಗಿತ್ತು, ಹೀಗೆ ಎಲ್ಲ ವಿಚಾರಗಳನ್ನು ಕೂಡ ಬರೆದಿಟ್ಟಿದ್ದಾರೆ. ಆ ಡೆತ್ ನೋಟ್ ಕೂಡ ಈಗ ಸಿಕ್ಕಿದೆ. ಮೃತ ಬಾಬುವಿನ ಫೋಟೋ ಗಮನಿಸ್ತಾ ಇದ್ದೀರಿ. ಇದೀಗ ಡಾಕ್ಟರ್ ಕೆ ಸುಧಾಕರ್ ಅವ್ರ ಮೇಲೆ ಬಹಳ ಗಂಭೀರ ಆರೋಪ ಕೇಳಿ ಬಂದಿದೆ. ಅವರು ಲಂಚವನ್ನ ಕೇಳಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಈಗ ತನಿಖೆ ಆಗಬೇಕು. ತನಿಖೆಯ ನಂತರ ಯಾರು ಏನು ಎತ್ತ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರನ್ನ ಉಲ್ಲೇಖ ಮಾಡಿ ಬಾಬು ಸಾವನ್ನಪ್ಪಿದ್ದಾರೆ. ಕೆಲಸದ ನಿಮಿತ್ತ ಏನು ಆಮಿಷ ಒಡ್ಡಿದ್ರಂತೆ, ಕೆಲಸ ಕೊಡಿಸ್ತೀವಿ ಬಟ್ ಲಂಚ ತಗೊಂಡು ಬಾ 1 ಕೋಟಿ ಅಂತ ಹೇಳಿದ್ರಂತೆ. ಏನಿದೆ ಡೆತ್ ನೋಟಲ್ಲಿ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಡಾಕ್ಟರ್ ಸುಧಾಕರ್ ಸರ್ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು ನನಗೆ, ಬಾಬು ಬರೆದಿರೋ ಲೆಟರ್ ಇದು. ಸುಧಾಕರ್ ಹೆಸರು ಹೇಳಿ 40 ಲಕ್ಷ ಹಣಕ್ಕೆ ನಾಗೇಶ್ ಬೇಡಿಕೆ ಇಟ್ಟಿದ್ರಂತೆ. ಅಡ್ವಾನ್ಸ್ 25 ಲಕ್ಷ ಕೊಡಬೇಕು ಅಂತ ನಾಗೇಶ್ ಹೇಳಿದ್ನಂತೆ. ಈಗ ನಾಗೇಶ್ ಮುಖಾಂತರ ಸುಧಾಕರ್ ಅವರ ಪರಿಚಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಾದ್ಮೇಲೆ ಮತ್ತೆ 25 ಲಕ್ಷ ಹಣ ನಾಗೇಶ್ಗೆ ಡ್ರೈವರ್ ಬಾಬು ಕೊಟ್ಟಿದ್ದಾರೆ. ಆದರೆ ಕೊಟ್ಟ ಹಣನೂ ವಾಪಸ್ ಬರಲಿಲ್ಲ, ಕೆಲಸನೂ ಸಿಗಲಿಲ್ಲ, ಕಾಡಿದ್ದಾರೆ, ಬೇಡಿದ್ದಾರೆ. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಡ್ರೈವರ್ ಬಾಬು ಶರಣಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇರೋದು. ಡ್ರೈವರ್ ಆಗಿದ್ದ ನಾನು ಲೆಕ್ಕ ಸಹಾಯಕನಾಗೋಕೆ ಇಚ್ಛಿಸಿದ್ದೆ. ಅದರಂತೆ ಅವ್ರು ಕೇಳಿದಂತೆ ಹಣವನ್ನು ಕೂಡ ಅಡ್ಜಸ್ಟ್ ಮಾಡಿದ್ದೆ. ಇದಕ್ಕಾಗಿ ಲೆಕ್ಕ ಸಹಾಯಕ ಮಂಜುನಾಥ್ NNR ನಾಗೇಶ್ಗೆ ಹೇಳಿದ್ದೆ. ಇಬ್ಬರೂ ಕೂಡ ಸಂಸದ ಡಾಕ್ಟರ್ ಸುಧಾಕರ್ ನನಗೆ ಆತ್ಮೀಯರು ಅಂತ ಹೇಳಿದ್ರು. ಹಾಗಾಗಿ ಹಣ ತಗೊಂಡು ಬಾ ಕೊಡಿಸ್ತೀವಿ ಅಂತ ಕೂಡ ನನಗೆ ನಂಬಿಸಿದ್ರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಳಿ ಕರೆದುಕೊಂಡು ಹೋಗಿದ್ರು ನನಗೆ. ಆಗ ಸುಧಾಕರ್ ಅವರು ಕೂಡ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ರಂತೆ. ಹಾಗಾಗಿ ಇವರ ಹೆಸರು ಕೂಡ ತಳಕ್ಕೆ ಹಾಕೊಂಡಿದೆ. ಇಬ್ರು ಮೀಡಿಯೇಟರ್ಗಳು ನಮಗೆ ಮಿನಿಸ್ಟ್ರು, ಇವ್ರು ಮಾಜಿ ಮಿನಿಸ್ಟ್ರು, ಸದ್ಯ MP ಆಗಿದ್ದಾರೆ ಸುಧಾಕರ್ ಅವರು. ನಮಗೆ ಪರಿಚಯ ಇದ್ದಾರೆ, ನಾವು ನಿನಗೆ ಹೆಲ್ಪ್ ಮಾಡ್ತೀವಿ, ಇಷ್ಟಿಷ್ಟು ಹಣ ಆಗುತ್ತೆ ಅಂತ ಹೇಳಿದ್ದಾರೆ. ಆತ ಸಾಲ ಸೋಲ ಮಾಡೋ ಇದ್ದಂತಹ ಜಮೀನು ಅಡ ಇಟ್ಟು ಏನೋ ಗೊತ್ತಿಲ್ಲ ಹಣವನ್ನು ತಂದು ಕೊಟ್ಟಿದ್ದಾನೆ. ಈ ಕಡೆ ಕೆಲಸನೂ ಸಿಕ್ಕಿಲ್ಲ, ಕೆಲಸ ಸಿಕ್ಕಿಲ್ಲ ಸರಿ, ನನ್ನ ಹಣನಾದರೂ ವಾಪಸ್ ಕೊಡಿ ಅಂದರೆ ಹಣವೂ ಕೂಡ ಕೊಟ್ಟಿಲ್ವಂತೆ. ಆರೋಪಿ ನಾಗೇಶ್ನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೀಗ ಆದಷ್ಟು ಬೇಗ ತನಿಖೆ ಆಗುತ್ತೆ. ತನಿಖೆ ಆಗ್ತಾ ಇದ್ದಂತೆ ಇವರೆಲ್ಲರೂ ವಶಕ್ಕೆ ಪಡೆದುಕೊಳ್ತಾರೆ. ಡೆತ್ ನೋಟ್ನಲ್ಲಿ ಒಟ್ಟು 3 ಜನರ ಹೆಸರು ಉಲ್ಲೇಖ ಮಾಡಿದ್ದಾರೆ. NNR ನಾಗೇಶ್, ಮಂಜುನಾಥ್, ಮತ್ತೊಬ್ಬರು ಸಂಸದ ಸುಧಾಕರ್ ಅವರ ಹೆಸರು ಕೂಡ ಇದೆ. ಸೊ ತನಿಖೆ ಹೇಗೆ ಸಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಡೆತ್ ನೋಟಲ್ಲಿ ಸಂಸದರ ಹೆಸರನ್ನ ಬರೆದಿಟ್ಟಿರೋದ್ರಿಂದ ಇದು ಹೈ ವೋಲ್ಟೇಜ್ ಪ್ರಕರಣ ಮತ್ತು ಬಹಳ ಹೈಪ್ ಪಡೆದುಕೊಳ್ತಾ ಇದೆ.